ಶಿವರಾತ್ರಿಯ ನಂತರ ಬೇಸಿಗೆ ಕಾಲ ಅಂತಾರೆ. ಆದರೆ ಈಗಾಗಲೇ 15-20 ದಿನ ಕಳೆದೋಯ್ತು ಬೇಸಿಗೆಯನ್ನು ನೋಡೋದಕ್ಕೆ ಶುರು ಮಾಡಿ. ಅದರ ಜೊತೆಗೆ ಜಲಕ್ಷಾಮ ಅಂತಕ್ಕಂಥದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತಂದರೆ, ಹಲವಾರು ಏರಿಯಾಗಳಲ್ಲಿ ದಿನಕ್ಕೆ 1 ಕೊಡ 2 ಕೊಡ ನೀರು ಕೂಡ ಸಿಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಮಳೆನೇ ಇಲ್ಲದೆ ಕಾವೇರಿ ಕುಡಿಯೋ ನೀರು ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಸರ್ಕಾರ ಕುಡಿಯೋ ನೀರನ್ನು ಸರಬರಾಜು ಮಾಡೋದಕ್ಕೆ ಮನೆ ಬಾಗಿಲಿಗೆ ಈಗ ಟ್ಯಾಂಕ್ ಮೂಲಕ ನೀರನ್ನು ಕಳಿಸೋದಕ್ಕೆ ಮುಂದಾಗಿದೆ. ಕೆಲವು ಕಡೆ ಟ್ಯಾಂಕರ್, ಕೆಲವು ಕಡೆ ಸಿಂಟೆಕ್ಸ್ ಟ್ಯಾಂಕಲ್ಲೇ ತುಂಬಿ ಟ್ರ್ಯಾಕ್ಟರ್ನಲ್ಲಿ ಕಳಿಸ್ತಾ ಇದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮನೆಯ ಬಾಗಿಲಿಗೆ ನೀರು ಅಂತ ಈ ಥರ ಟ್ಯಾಂಕ್ನಲ್ಲಿ ಅವರವ್ರ ಏರಿಯಾಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಅದು ಖಾಸಗಿ ಗೂಡ್ಸ್ ವಾಹನದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. BBMPಯಿಂದ ಸಪ್ಲೈ ಆಗ್ತಿರೋದಲ್ಲ, ಅವರೇ ವೈಯಕ್ತಿಕವಾಗಿ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರನ್ನು ತಲುಪಿಸುವಂಥ ಕೆಲಸನ BBMP ಶುರು ಮಾಡ್ಕೊಂಡಿದೆ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಒಂದು ಟಾಟಾ ಏಸ್ ಗಾಡಿನ ಬಳಕೆ ಮಾಡಿಕೊಂಡು 2 ದೊಡ್ಡ ಟ್ಯಾಂಕರ್ಗಳ ಸಿಂಟೆಕ್ಸ್ ಟ್ಯಾಂಕರ್ಗಳನ್ನು ಇದೇನು ಗಾಡಿ ಒಳಗಡೆ ಹಾಕಿ ಏರಿಯಾಗಳಲ್ಲಿ ಮನೆ ಬಾಗಿಲಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. BBMP ವ್ಯಾಪ್ತಿಯಲ್ಲಿರುವಂತಹ ಅನೇಕ ಭಾಗಗಳಿಗೆ ಈಗ ನೋಡ್ತಿರ್ಬೋದು, ಇದು ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಿನ್ನಿಪೇಟೆ ವಾರ್ಡ್ಗೆ ಸೇರಿದಂಥ ಏರಿಯಾ. ಈ ವಾರ್ಡಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕಾವೇರಿ ನೀರು ಸರಿಯಾದ ಸಮಯಕ್ಕೆ ಬರ್ತಿಲ್ಲ ಮತ್ತು ನೀರು ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಮನೆ ಬಾಗಿಲಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥ ಕೆಲಸಕ್ಕೆ BBMP ಮತ್ತು BWSSB ಮುಂದಾಗಿರುವಂಥದ್ದು. ಪ್ರತಿ ಮನೆ ಬಾಗಿಲಿಗೂ ಈ ರೀತಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಕಳಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲಿ, ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನೀರಿನ ಅಭಾವ ಆಗ್ತಿದೆ ಅಂತಹ ಏರಿಯಾಗಳಿಗೆ ಈ ರೀತಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಕಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಮಹಿಳೆಯರು ನೀರು ಬಂದಿರೋ ಖುಷಿಯಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಕ್ಯೂ ನಿಂತ್ಕೊಳ್ಳುವಂಥದ್ದು, ನಮಗೆ ಸಿಗಲಿ ಅನ್ನೋ ಮಟ್ಟಕ್ಕೆ. ಅಂದರೆ ಹಿಂದೆ ನಾವು ನೋಡ್ತಿದ್ವಿ ನೀರಿಗೋಸ್ಕರ ಎಷ್ಟು ಜನ ಪರದಾಡ್ತಾರೆ ಅಂತ. ಕೇಳೋಣ ಮೇಡಮ್, ಎಷ್ಟು ದಿನ ಆಗಿತ್ತು ನಿಮ್ಮ ಏರಿಯಾದಲ್ಲಿ ನೀರು ಬಂದು? ಬರ್ತಾ ಇಲ್ಲ ಸರ್. ಒಂದು ತಿಂಗಳಾಯಿತು. ನಮಗೆ ಕುಡಿಯೋ ನೀರು ಕಮ್ಮಿನೇ. ಕುಡಿಯೋ ನೀರು ಸಮಸ್ಯೆ ತುಂಬ ಇದೆ. ನಾವು ಇವ್ರಿಗೆ ನಮ್ಮ 121 ವಾರ್ಡಿಂದ ನಮ್ಮ MLA ಸರು ದಿನೇಶ್ ಗುಂಡೂರಾವ್ ಅವರು, ರವಿ ಅವರು, ಅವ್ರಿಗೆಲ್ಲ ನಮ್ಮ ವಿದ್ಯಾ ಶಶಿಕುಮಾರ್ ಅವರು, ಕೌನ್ಸಿಲರ್ ಅವ್ರಿಗೆಲ್ಲ ಹೇಳಿ ನಾವು ನೀರು ತರಿಸ್ಕೊತಾ ಇದ್ದೀವಿ. ಎಷ್ಟು ದಿನಕ್ಕೊಂದ್ಸಲ ಈ ಥರ ನೀರು ಬರ್ತಿದೆ ಈಗ? ಇದು ನಮಗೆ ಕೇಳಿದಾಗೆಲ್ಲ ಕಳಿಸ್ತಾರೆ ಸರ್. ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಕಳಿಸ್ತಾರೆ. ಸರ್ ಹೇಳಿ, ನೀವು ನೀರು ಸರಬರಾಜು ಮಾಡೋ ಇನ್ಚಾರ್ಜ್ ತೊಗೊಂಡಿದ್ದೀರಾ, ಎಷ್ಟು ಮನೆಗಳಿಗೆ ಈ ಥರ ನೀರು ಅಥವಾ ಡೈಲಿ ಎಷ್ಟು ಲೋಡ್ ಆಗ್ತಿದೆ ಸರ್? ಡೈಲಿ ಎಷ್ಟು ಲೋಡ್ ಅಂತ ಇಲ್ಲ. ಕಾವೇರಿ ನೀರು ಸಮರ್ಪಕವಾಗಿ ಪೂರೈಕೆ ಆಗದೇ ಇರೋ ಜಾಗಕ್ಕೆ ಮಾತ್ರ ನಾವು ಕೊಡ್ತೀವಿ. ಎಲ್ಲಿ ಶಾರ್ಟೇಜ್ ಆಗುತ್ತೆ ವಾಟ್ರು, ಅಲ್ಲಿ ಮಾತ್ರ ನಾವು ಜಲಮಂಡಳಿ ಅವರಿಗೆ ಅಧಿಕಾರಿಗಳಿಗೆ ಹೇಳಿ ವಾಟರ್ ಟ್ಯಾಂಕ್ ಸಪ್ಲೈ ಮಾಡ್ತಾಯಿದ್ದೀವಿ. ಒಂದು ಶಾರ್ಟೇಜ್ ಎಲ್ಲ ಆಗುತ್ತೆ, ಎಲ್ಲಿ ಚೆನ್ನಾಗಿ ನೀರು ನಡೆದಿದೆ ಅಲ್ಲಿ ಕೊಡಲ್ಲ. ಈಗ ಇನ್ನೊಂದು ಏನಾಗಿದೆ, ನಮ್ಮ ವಾರ್ಡ್ಗಳೆಲ್ಲ ಸುಮಾರು ಕೊಳವೆ ಬಾವಿ ಬತ್ತೋಗಿದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ಆಲ್ರೆಡಿ ಒಂದು 13-14 ಬೋರ್ ಡೆಡ್ ಆಗಿದೆ. ಆ ಪ್ರದೇಶಗಳಿಗೆಲ್ಲ ನೀರು ಸಪ್ಲೈ ಮಾಡ್ತಾಯಿದ್ದೀವಿ. ಇದು ಇಲ್ಲಿನ ಜನ ಹೇಳ್ತಿರುವಂಥದ್ದು. ಅಂದರೆ ನಮಗೆ ಯಾವ ದುಡ್ಡು ಬೇಡ, ನೀರು ಒಂದು ಕೊಟ್ಬಿಡಿ ಸಾಕು ಅನ್ನೋ ಮಟ್ಟಿಗೆ ಜನ ಬರ್ತಿದ್ದಾರೆ. ಅಂದರೆ ನೀರಿನ ಅಭಾವ ಅಷ್ಟರ ಮಟ್ಟಿಗಾಗಿದೆ. ಟ್ಯಾಂಕರ್ ಬಂದು ನಿಲ್ತಿದ ತಕ್ಷಣ ಯಾವ ರೀತಿ ಜನ ತುಂಬ್ತಿದ್ದಾರೆ ನೋಡ್ತಿದ್ದಾರೆ. ಅಂದರೆ ಎಷ್ಟು ಅಭಾವ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಉದಾಹರಣೆ ನಮ್ಮ ಕಣ್ಮುಂದೆ ಇರುವಂಥದ್ದು. ಜನ ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಬಿನಿಗೆಗಳನ್ನ ತುಂಬಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ನೀರಿನ ಅಭಾವ ಬೆಂಗಳೂರಲ್ಲಿ ಸೃಷ್ಟಿಯಾಗಿರುವಂಥದ್ದು. ಸರ್ಕಾರ ಕೂಡ ಈಗ ನೀರನ್ನು ಸರಬರಾಜು ಮಾಡೋದಕ್ಕೆ ಬೆಂಗಳೂರು ಹೊರವಲಯದ ನೀರು ತರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅದು ಸಮರ್ಪಕವಾಗಿ ಸರಬರಾಜು ಆಗುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ಏರಿಯಾ ವೈಸ್ಗಳಲ್ಲಿ ನೀರು ಈ ಥರ ಬಂದಾಗ ಜನ ಕಿತ್ತಾಡ್ಕೊಂಡು ನೀರಿಗೋಸ್ಕರ ಮುಗಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಕೂಡ ಆಗ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು. ಇದು ಕೇವಲ ಒಂದು ಬಡಾವಣೆಯ ಸ್ಥಿತಿ ಅಂತ ಅನ್ಕೋಬೇಡಿ. ನಾವು ಕಳೆದ 15 ದಿವಸದಿಂದ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ದಿನಕ್ಕೊಂದು 2-3 ಏರಿಯಾ ಬಗ್ಗೆ ಆದರೂ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಯಾವ್ಯಾವ ಅದು ಏನು, ಬೆಂಗಳೂರು ಹೊರವಲಯದಲ್ಲಿ ಒಂದು ಕಷ್ಟ ಆದರೆ ಬೆಂಗಳೂರಿನ ಒಳವಲಯದಲ್ಲಿರ್ತಕ್ಕಂಥ ಕೆಲವು ಏರಿಯಾಗಳು, ಪ್ರತಿಷ್ಠಿತ ಬಡಾವಣೆಗಳಲ್ಲೇ ನೀರಿಲ್ಲ, ಬರ್ತಾ ಇಲ್ಲ. ಅಂತರ್ಜಲ ಕುಸಿದೋಗಿದೆ. ಅಂತರ್ಜಲ ಅಂತಂದರೆ ಬೋರ್ವೆಲ್ನಲ್ಲಿ ನೀರು ಬರ್ತಾ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ನೀರಿಲ್ಲ. ಎಷ್ಟೋ ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಮಾತ್ರ ಕುಡಿಯೋ ನೀರು ಕೊಡ್ತೀವಿ ಅಂತ. ಆ ಕ್ಯಾನಲ್ಲಿ ತೊಗೊಂಡೋಗ್ತಾರಲ್ಲ, ಅದು ದಿನಕ್ಕೆ ಒಬ್ಬರಿಗೆ ಒಂದೇ ಟ್ಯಾಂಕ್, ಒಂದೇ ಕ್ಯಾನ್ ಅಂತ ಹೇಳಿದ್ದಾರೆ. ಇದೆಲ್ಲ ಪರಿಸ್ಥಿತಿಯ ನಡುವೆ ಕಾವೇರಿ ವಾಟರ್ ಸಪ್ಲೈ ಆಗ್ತಾ ಇಲ್ಲ. KRSನಲ್ಲೇ ನೀರಿಲ್ಲ. ಹೀಗಿರಬೇಕಾದ್ರೆ ಇನ್ನೂ ಕೂಡ ಮಾರ್ಚಲ್ಲಿದ್ದೀವಿ. ಏಪ್ರಿಲ್ ಮೇ ಕತೆ ಏನು? ಜೂನ್ 15ಕ್ಕೆ ಮುಂಗಾರು ಶುರುವಾಗೋದು. ಹಾಗೆ ನೋಡೋಕ್ಕೆ ಹೋದರೆ ಅಲ್ಲಿ ತನಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು ಸೇಫಪ್ಪ, ನಮ್ಮ ಏರಿಯಾದಲ್ಲಿ ನೀರಿದೆ ಅಂತ ನೀವು ಅನ್ಕೋಬಹುದು. ಇನ್ನೂ ಅದು ಆ ರೀತಿಯಲ್ಲಿ ಪ್ರಾಬ್ಲಮ್ ಆದರೆ
ಮುಂದಿನ ದಿನಗಳಲ್ಲಿ ಆ ಏರಿಯಾದಲ್ಲೂ ಕೂಡ ನೀರು ಮಿಸ್ ಆಗ್ಬೋದು.